Hi everybody, welcome back to my channel. In today's channel, we are going to discuss and learn about the condition if in English language. So primarily, there are four if conditions are there in the English language. And then ನಾಲ್ಕು if conditions English language ಅಲ್ಲಿ ಇದೆ. ಆದರೆ ನಾವು ಇವತ್ತು just ಮೂರು English conditions ಅನ್ನ first ತಿಳ್ಕೊಳ್ಳೋಣ. The first ಕಂಡೀಷನ್ ಅಂದ್ರೆ ಪ್ರೆಸೆಂಟ್ ರಿಯಲ್ ಕಂಡೀಷನ್ ಅನ್ನ ಏನ್ ಮಾತಾಡ್ಬೇಕಾದ್ರೆ ಅಂದ್ರೆ ನಿಜವಾಗುವ ಸಾಧ್ಯತೆ ಇರುವ ಒಂದು ಕಂಡೀಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಹೇಗೆ ಇಫ್ ಅನ್ನೋ ಒಂದು ಕಂಡೀಷನ್ ಅಪ್ಲೈ ಮಾಡಿ ಇಂಗ್ಲಿಷ್ ಸ್ಟ್ರಕ್ಚರ್ ಮಾಡ್ಬೇಕಾಗುತ್ತೆ ಅಂತ ನಾವು ತಿಳಿದುಕೊಳ್ಳೋಣ. ಎಕ್ಸಾಂಪಲ್ ನಾವು ತುಂಬಾ ಸತಿ ಹೇಳ್ತೀವಲ್ವಾ, ನಾನು ಹಿಂಗಿದ್ರೆ ಹಿಂಗ್ ಆಗ್ಬಿಡುತ್ತೆ, ನಾನು ಊಟ ಮಾಡಿದ್ರೆ ಜಾಸ್ತಿ ನಾನು ತುಂಬಾ ದಪ್ಪ ಆಗ್ಬಿಡ್ತೀನಿ, ಅಲ್ಲ ನಾನು ತುಂಬಾ ಎಕ್ಸರ್ಸೈಸ್ ಮಾಡಿದ್ರೆ ನಾನು ನನ್ನ ಬಾಡಿನ ಫಿಟ್ ಆಗಿ ಇಟ್ಕೊಬಹುದು ಅಂತ, ಹೀಗ್ ಮಾಡಿದ್ರೆ ಹೀಗ್ ಆಗುತ್ತೆ ಅನ್ನೋ ಒಂದು ರಿಯಲ್ ಕಂಡೀಷನ್ಸ್ ನ, ಅಂದ್ರೆ ಈ ತರ ಆಗಬಹುದು, ಹಾಗೆ ಆಗುತ್ತೆ ಅನ್ನೋದು ಫ್ಯೂಚರ್ ಅಲ್ಲಿ ಏನಾಗುತ್ತೆ ಒಂದು ರಿಯಲ್ ಸಿನಾರಿಯೋ ರಿಯಲ್ ಸಿಚುಯೇಷನ್ ಇಟ್ಕೊಂಡು ಹೇಳೋದಕ್ಕೆ ನಾವು ಈ ತರ ಒಂದು ಕಂಡೀಷನ್ ಬಳಸ್ತೀವಿ. ಸೊ ಎಕ್ಸಾಂಪಲ್ ನೋಡಕ್ ಹೋದ್ರೆ, ಇಫ್ ಐ ಸ್ಟಡಿ ವೆಲ್ ಐ ವಿಲ್ ಪಾಸ್ ದಿ ಎಕ್ಸಾಮ್ ಅಲ್ವಾ, ಚೆನ್ನಾಗಿ ಓದಿದ್ರೆ ನಾನು ಪಾಸ್ ಆಗೇ ಆಗ್ತೀನಿ. ಸೊ ಈ ತರ ಮಾಡಿದ್ರೆ ಈ ತರ ಆಗೇ ಆಗುತ್ತೆ ಅಂತ. ಎರಡನೇ ಎಕ್ಸಾಮ್, ಇಫ್ ಯು ಪ್ರಾಕ್ಟೀಸ್ ಇಂಗ್ಲಿಷ್ ಎವ್ರಿ ಡೇ ಯು ವಿಲ್ ಸ್ಪೀಕ್ ಇಂಗ್ಲಿಷ್, ದಟ್ಸ್ ಟ್ರೂ. ಅಂಡ್ ಇಫ್ ಇಟ್ ಈಸ್ ರೈನ್ ಐ ವಿಲ್ ಸ್ಟೇ ಅಟ್ ಹೋಮ್, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೀಡ್. ಸೊ ಇಲ್ಲಿ ನೋಡಕ್ ಹೋದ್ರೆ ನೀವು ಜಸ್ಟ್ ವಿಲ್ ಅನ್ನೋ ಒಂದು ವರ್ಬ್ ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ. ಎರಡು ಕಡೆನೂ ನೋಡಿ ವಿಲ್ ಅಂತ, ಲೈಕ್ ಇಫ್ ಐ ಸ್ಟಡಿ ವೆಲ್, ಇಫ್ ಇಟ್ ಇಸ್ ರೇನ್ಸ್, ಅಂಡ್ ಫಸ್ಟ್ ಅಲ್ಲಿ ವರ್ಬ್ ಅಲ್ಲಿ ನಾವು ಜಾಸ್ತಿ ಮೇನ್ ವರ್ಬ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫಾಲೋಯಿಂಗ್ ಸೆಂಟೆನ್ಸ್ ಅಲ್ಲಿ ವಿಲ್ ಅನ್ನೋ ಒಂದು ವರ್ಬ್ ನ ಯೂಸ್ ಮಾಡ್ತೀವಿ, ಅಂದ್ರೆ ಅದು ಫ್ಯೂಚರ್ ನ ತೋರಿಸುತ್ತೆ ವಿಲ್ ಅಂತ. ಇಲ್ಲಿ ನೋಡಕ್ ಹೋದ್ರೆ ಐ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇಫ್ ಐ ಸ್ಟಡಿ, ಇದ್ರ ಮಧ್ಯದಲ್ಲಿ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಬಂದಿಲ್ಲ, ಜಸ್ಟ್ ನಾವು ಡೈರೆಕ್ಟ್ ಮೇನ್ ವರ್ಬ್ ನ ಹಾಕ್ತಾ ಇದೀವಿ. ಅದು ಒಂದು ನೀವು ತಲೆಯಲ್ಲಿ ಗ್ಯಾಪ್ ನ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ತಿಳ್ಕೊಳಕ್ ಹೋದ್ರೆ ಪ್ರೆಸೆಂಟ್ ಅನ್ರಿಯಲ್ ಕಂಡೀಷನ್ಸ್, ಅಂದ್ರೆ ಇವಾಗ ನಿಜ ಅಲ್ಲ ಅದು ಅಂತ ಒಂದು ಕಂಡೀಷನ್ ನ ಮಾತಾಡ್ಬೇಕಾದ್ರೆ ಯಾವ ತರ ನಾವು ಇಫ್ ಕಂಡೀಷನ್ ಅಪ್ಲೈ ಮಾಡ್ಬೇಕಾಗುತ್ತೆ. ನಾನು ಎಕ್ಸಾಂಪಲ್, ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದಿದ್ರೆ ನಾನು ಈ ತರ ಮಾಡ್ತಾ ಇದ್ದೆ, ನನ್ನ ಹತ್ರ ತುಂಬಾ ಜಾಸ್ತಿ ದುಡ್ಡಿದ್ರೆ ನಾನು ಈ ತರ ಮಾಡ್ತಾ ಇದ್ದೆ, ಅಥವಾ ನಾನು ತುಂಬಾ ರಿಚ್ ಆಗಿದ್ರೆ ನಾನು ಈ ತರ ಮಾಡ್ತಾ ಇದ್ದೆ. ಅಂದ್ರೆ ನಾನು ರಿಚ್ಚು ಆಗಿಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ, ನಾವು CM ಆಗಿಲ್ಲ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ನಾವು ಅದಕ್ಕೆ ಈ ತರ ಮಾಡಿ ನಾನು ಈ ತರ ಆಗಿದ್ದಿದ್ರೆ ಈ ತರ ಮಾಡಿರ್ತಾ ಇದೆ ಅಂದ್ರೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಹೇಳೋದಕ್ಕೆ. ಎಕ್ಸಾಂಪಲ್, ಇಫ್ ಐ ಹ್ಯಾಡ್ ಮನಿ ಐ ವುಡ್ ಬೈ ಬೈಕ್ ಅಥವಾ ಕಾರ್ ಅಲ್ವಾ. ಸೊ ನನ್ನ ಬಳಿ ಹಣ ಇದ್ದರೆ ನಾನು ಬೈಕು ಖರೀದಿಸುತ್ತಿದ್ದೆ, ಅಂದ್ರೆ ಇದ್ದಿದ್ರೆ ಕರೆಸ್ತಾ ಇದ್ದೆ, ಬಟ್ ನನ್ನ ಹತ್ರ ಇವಾಗಿಲ್ಲ, ನಾನು ಆಗುದಿಲ್ಲ. ಸೊ ಇಫ್ ಐ ನ್ಯೂ ಇಂಗ್ಲಿಷ್ ಐ ವುಡ್ ಸ್ಪೀಕ್ ಕಾನ್ಫಿಡೆಂಟ್ಲಿ. ಮತ್ತೆ ಮೂರನೇ ಸೆಂಟೆನ್ಸ್, ಇಫ್ ಐ ವರ್ ಯು ಐ ವುಡ್ ಆಕ್ಸೆಪ್ಟ್ ದಿ ಆಫರ್. ನೀನಾಗಿದ್ದಿದ್ರೆ ನಾನು ಆಫರ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದೆ, ಬಟ್ ನೀನಾಗಿಲ್ಲ. ಫೋರ್ತ್ ಸೆಂಟೆನ್ಸ್, ಇಫ್ ಶಿ ಹ್ಯಾಡ್ ಟೈಮ್ ಶಿ ವುಡ್ ಅಟೆಂಡ್ ದ ಮೀಟಿಂಗ್. ಅವಳ ಹತ್ರ ಟೈಮ್ ಇದ್ದಿದ್ರೆ ಅವಳು ಅಟೆಂಡ್ ಮಾಡ್ತಾ ಇದ್ಲು, ಅವಳ ಹತ್ರ ಟೈಮ್ ಇಲ್ಲ, ಅಟೆಂಡ್ ಮಾಡಿಲ್ಲ. ಸೊ ಒಂದು ಪ್ರೆಸೆಂಟ್ ಅನ್ರಿಯಲ್ ಸಿಚುಯೇಷನ್ ಮಾತಾಡ್ಬೇಕಾದ್ರೆ ಈ ತರ ಒಂದು ಇಫ್ ಕಂಡೀಷನ್ ಯೂಸ್ ಮಾಡ್ತೀವಿ. ಇವಾಗ ಪ್ರೆಸೆಂಟ್ ಅನ್ರಿಯಲ್ ಮಾಡಕ್ಕೆ ಯೂಸ್ ಮಾಡಿದ್ರೆ ನಾವೀಗ ಪಾಸ್ಟ್ ಅನ್ರಿಯಲ್ ಕಂಡೀಷನ್ಸ್ ನ ಮಾಡ್ಬೇಕಾದ್ರೆ ಯಾವ ತರ ಇಫ್ ಕಂಡೀಷನ್ ಬಳಸೋದು ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್ ಹೇಳ್ಬೇಕಾಗಿದ್ರೆ, ನಾನು ಇಫ್ ಐ ಹ್ಯಾಡ್ ಸ್ಟಡಿಡ್ ವೆಲ್ ಐ ವುಡ್ ಹ್ಯಾವ್ ಪಾಸ್ ದ ಎಕ್ಸಾಮ್. ಸೀನ್ ಫಸ್ಟ್ ನಾವು ಸೆಂಟೆನ್ಸ್ ಫಸ್ಟ್ ಇಫ್ ಕಂಡೀಷನ್ ಅಲ್ಲಿ ಏನ್ ಹೇಳಿದ್ರಿ, ನೀನ್ ಇವಾಗ ಚೆನ್ನಾಗಿ ಓದಿದ್ರೆ ಮುಂದೆ ಪಾಸ್ ಆಗ್ತೆ ಅಂತ. ಇವಾಗ ಒಂದ್ ವ್ಯಕ್ತಿ ಫೇಲ್ ಆಗ್ಬಿಟ್ಟಿರ್ತಾರೆ, ಅವಾಗ ಅವ್ರ ವ್ಯಕ್ತಿ ಹತ್ರ ನೀವ್ ಹೋಗಿ ಏನ್ ಹೇಳ್ತಾರೆ, ನೀನ್ ಚೆನ್ನಾಗಿ ಓದಿದ್ರೆ ನೀನ್ ಪಾಸ್ ಆಗ್ತಾ ಇದ್ದಲ್ವಾ. ಅದಕ್ಕೆ ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ವುಡ್ ಹ್ಯಾವ್ ಪಾಸ್ ದಿ ಎಕ್ಸಾಮ್ ಬಿಕಾಸ್ ಯು ಹ್ಯಾವ್ ಫೇಲ್ಡ್. ಸೊ ಒಂದು ಪಾಸ್ಟ್ ಅಲ್ಲಿ ಅನ್ರಿಯಲ್ ಕಂಡೀಷನ್ ನ ಹೇಳ್ಬೇಕಾದ್ರೆ, ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಐ ವುಡ್ ಹ್ಯಾವ್ ಡನ್ ಇಟ್, ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು. If you had come early, we would have started the class. ನೀವು ಬಂದಿಲ್ಲ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿಲ್ಲ. If I had known the answer, I would have replied it. ಸೊ ಈ ತರ ಅನ್ರಿಯಲ್ ಸಿಚುಯೇಷನ್ ನ ಮಾತಾಡ್ಬೇಕಾದ್ರೆ ನಾವು ಈ ತರನ ಹೇಳ್ತೀವಿ. ಸೊ ಇದೇ ತರ ನಾವು ಇಫ್ ಕಂಡೀಷನ್ ಅನ್ನ ಪ್ರಾಕ್ಟೀಸ್ ಮಾಡಿ ಡೈಲಿ ಯೂಸ್ ಮಾಡಿದ್ರೆ ಇದು ತುಂಬಾ ಯೂಸ್ಫುಲ್
ಆಗುತ್ತೆ ನಮಗೆ. ಇದೇ ತರ ನಿಮ್ಗೆ ಗ್ರಾಮೆಟಿಕಲ್ ಆಗ್ಲಿ ಅಥವಾ ಯಾವುದೇ ಒಂದು ವೆಕ್ಯಾಬ್ಯುಲರಿಗೆ ಅರ್ಥ ಆಗ್ಬೇಕಾಗ್ಲಿ ಏನೇ ರೀತಿ ನೀವು ತಿಳ್ಕೊಬೇಕಾದ್ರೆ ಅಥವಾ ಬೇಕಂದ್ರೆ ನಂಗೆ ತಿಳಿಸಿದ್ರೆ ದಯವಿಟ್ಟು ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ. ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡಿ. ಐ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ದಿಸ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲುಕಿಂಗ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.